ಕಡೆ ಬಾ ರಮೇಶ್. ತಾವು ಹಕ್ಕು ಒತ್ತಾಯ ಮಾಡಿದ್ದೀರಾ ಜಿಲ್ಲಾ ರೈತರ ಪಂಪ್ ಸೆಟ್ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬೇಕು ಅಂತ. ಅಂದರೆ ಇನ್ನು ಕಂಟಿನ್ಯೂಸ್ ಆಗಿ ನಿಮಗೆ 4 ತಾಸು ಕೊಡ್ತೀವೋ ಆ ತಾಸಲ್ಲಿ ಯಾವುದೇ ಬ್ರೇಕ್ ಡೌನ್ಸ್ ಇರಬಾರ್ದು ಅಂತ. ಅದು ಸಿಸ್ಟಮಲ್ಲಿ ಏನೇ ಅಡೆತಡೆ ಬಂದಾಗ ಜಂಪ್ ಕಟ್ ಆಗೋದು, ಫ್ಯೂಸ್ ಆಫ್ ಕಾಲ್ಸ್ ಬಂದಾಗ ಮಾತ್ರ ಅಡೆತಡೆ ಮಾಡ್ತೀವಿ. ಅನ್ನೆಸೆಸರಿ ನಾವು ಯಾವುದೇ ಥರ ಆಫ್ ಮಾಡಲ್ಲ ಅಂತ ತಮ್ಮ ಗಮನಕ್ಕೆ ತರ್ತೀನಿ. ತಾಪಮಾನ ಹೆಚ್ಚಾದರೆ ವಿದ್ಯುತ್ ಲೈನ್ ಕೆಳಮಟ್ಟದಲ್ಲಿ ನೇತಾಡುತ್ತಿದ್ದು ಜೀವ ಹಾನಿ ಆಗುವ ಮೊದಲು ಸರಿಪಡಿಸಬೇಕು. ಇದಕ್ಕೆ ಆಲ್ರೆಡಿ ನಾನು ಇಂಟರ್ಮೀಡಿಯೇಟ್ ಕೋರ್ಸನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನು ಹಲವು ಕಡೆ ಇದೆ, ಅದನ್ನು ಮಾಡಿಕೊಡ್ತೀವಿ. ರೈತರ ಸಮಸ್ಯೆ ಬಗ್ಗೆ ಇಲಾಖೆಗೆ ಕೆಲವು ಅಧಿಕಾರಿ ಫೋನ್ ಮಾಡಿದರೆ ತೆಗೆಯದೆ ಉದಾಸೀನ ರೈತರ ಫೋನ್ ತೆಗೆದು ಸಮಸ್ಯೆಗಳ ಕ್ರಮ ಜರುಗಿಸಲ್ಲ. ನಿಮಗೆ ನಮ್ಮ ಲೋಕಲ್ ಆಫೀಸರ್ಸ್ ನಂಬರ್ಸು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ. ಆಯಾ ತಾಲೂಕು ಕಚೇರಿ ಅಂದರೆ ನಮ್ಮ KEB ಏನು ಕಚೇರಿಗಳಿದೆ ಎಲ್ಲಾದರೂ ಇದೆ. ನಾವು ಗ್ರೂಪು ಅಂತ ಮಾಡ್ಕೊಂಡಿದ್ದೀವಿ. ಒಂದು ಫೀಡರ್ ವೈಸು ಕನ್ಸ್ಯೂಮರ್ಸ್ ಗ್ರೂಪನ್ನು ಮಾಡ್ಕೊಂಡಿದ್ದೀವಿ. ಆ ಥರ ಯಾರು ನಮ್ಮ ಮೆನ್ಸ್ ಕೆಲವ್ರಿಗೆ ತೆಗ್ದಿರಲ್ಲ ಅಂದರೆ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ, ಅವರು ತೆಗಿಲಿಲ್ಲ ಅಂದರೆ AW ತನಕ ಮಾತಾಡ್ತೀರಾ. ನನಗೂ ಬರುತ್ತೆ ಕಾಲ್ಸು, ನಾನು ತೆಗ್ದಿದ್ದೀನಿ. ನಿಮ್ಗೆ ಆ ಥರ ಸಮಸ್ಯೆ ಇತ್ತು ಅಂದರೂ ಕೂಡ ನಮಗೇನಾದರೂ ನಮ್ಮವ್ರು ಯಾರೂ ತೆಗೆದಿಲ್ಲ ಅಂದರೆ ನನ್ನ ನಂಬರಂತೂ ನಿಮ್ಗೆ ಅವೈಲೇಬಲ್ ಇದ್ದೇ ಇದೆ. ನನಗಂತೂ ಖಂಡಿತ ಮಾತಾಡಿ, ನಾನು ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಷ್ಟಂತೂ ಹೇಳಬಲ್ಲೆ. ಕೆಲವು ವಿತರಣಾ ಕೇಂದ್ರಗಳು ರೈತರ ಪಂಪ್ ಸೆಟ್ಗಳ ಸರಬರಾಜು ಮಾಡಬೇಕಾದ್ರೆ 7 ಗಂಟೆ ವಿದ್ಯುತ್ನಲ್ಲಿ ಏರುಪೇರು ಮಾಡುತ್ತಿದ್ದರೆ ಪರಿಶೀಲನೆ ಅಂಥವ್ರ ಮೇಲೆ ಕ್ರಮ ಜರುಗಿಸೋದಂತ. ನಾವು ಈಗ ಸಿಸ್ಟಮ್ ಕನ್ಸ್ಟೆಂಟ್ಸ್ ಮೇಲೆ ಬೆಳಗ್ಗೆ 4 ತಾಸು ಕೊಡ್ತಾಯಿದ್ದೀವಿ, ರಾತ್ರಿ 3 ತಾಸು ಕೊಡ್ತಾಯಿದ್ದೀವಿ. ಕೆಲವು ಕಡೆ ಬೆಳಗ್ಗೆ 3 ಗಂಟೆ ಕೊಟ್ಟು ಸಾಯಂಕಾಲ 4 ಗಂಟೆ ಕೊಡ್ತಾಯಿದ್ದೀವಿ. ಇದ್ರ ಬಗ್ಗೆ ಯಾರಿಗೂ ಆಕ್ಷೇಪಣೆ ಬಂದಿಲ್ಲ ಇಲ್ಲಿ ತನಕ. ಸರಿ ಹೇಳ್ದಂಗೆ ಈಗ 7 ತಾಸು ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಯಾವ ಏರಿಯಾದಲ್ಲಿ 7 ತಾಸು ಕಂಟಿನ್ಯೂಸ್ ಆಗಿ ಬೇಕು ಅಂತ ಹೇಳಿ ಕೊಟ್ಟರೆ ನನಗೆ ಸಿಸ್ಟಮ್ ಕನ್ಸ್ಟೆಂಟ್ಸ್ ನೋಡಿಕೊಂಡು ನಾವು ಅದಕ್ಕೂ ಕೋಆರ್ಡಿನೇಟ್ ಮಾಡಿಕೊಂಡು ಅಪ್ರೂವ್ ಮಾಡಿಸ್ಕೊಡ್ತೀವಿ, ಇಶ್ಯೂ ಇಲ್ಲ ಅದಕ್ಕೇನು. ಬಟ್ 7 ತಾಸು ಕಂಟಿನ್ಯೂಸ್ ಆಗಿ ಕೊಟ್ಟರೆ ಕೆಲವು ರೈತರೆಲ್ಲ ನಮ್ಮ ಪಂಪ್ ಸೆಟ್ಸ್ ಹಾಳಾಗುತ್ತೆ ಅಂತ ಹೇಳಿರೋದ್ರಿಂದ ನಾವು ಈ ಥರ ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ 7 ತಾಸು ಕಂಟಿನ್ಯೂಸ್ ಆಗಿ ಕೊಡಿ ಅಂದರೆ ಈಗ ಸೋಲಾರ್ ಅವರ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ 9 to 5 ಅಷ್ಟು ಒಳಗಡೆ 7 ತಾಸು ಕಂಟಿನ್ಯೂಸ್ ಆಗಿ ಮಾಡಿ ಅಂದರೆ ಮಾಡೋಕ್ಕೆ ಅದು ಅನುಮೋದನೆ ತೊಗೊಂಡು ಮಾಡಿಕೊಡ್ತೀವಿ, ಇಶ್ಯೂ ಅದು ಮಾಡ್ತೀವಿ. ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡದೇ ಇರೋದ್ರಿಂದ ರೈತರ ಪಂಪ್ ಸೆಟ್ಗೆ ಸುಟ್ಟು ರಿಪೇರಿ ಆಗುತ್ತೆ. ಇದರಿಂದ ರೈತರ ಬೆಳೆಗಳು ಒಣಗೋಗುತ್ತವೆ. ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊತೀನಿ. ಈಗ ಒಂದು ಟ್ರಾನ್ಸ್ಫಾರ್ಮರ್ 63 kV ಹಾಕಿದ್ದೀರಿ ಅಂದರೆ 80% ಲೋಡ್ ಮಾಡಬೇಕು. ಈಗ 3 ಹಾಕ್ಕೊಂಡು ಓಡಿಸ್ತಾ ಇರ್ತಾರೆ. ನಮ್ಮಲ್ಲಿ ಇಲಾಖೆ ವತಿಯಿಂದ ನಾವು 10 HP ಅಂತ ಕೊಟ್ಟಿರೋದು. 10 HP ನಮ್ಮ ತಾಲೂಕು ಲಿಮಿಟ್ಸಲ್ಲಿ 10 HP ಯಾವುದು ಮೋಟರ್ ರನ್ ಆಗ್ತಿಲ್ಲ. ಈಗ 20, 25, 15 ಮೇಲೇ ಇದೆ.